ಇದೇ ರೀತಿ ಎಲ್ಲ ಸಮುದಾಯಗಳೂ ಇದ್ದಾರೆ, ದಲಿತ ಸಮುದಾಯ ಮಾತ್ರ. ನನಗೆ ಒಂದ್ಸಲ ದಿಗ್ವಿಜಯ ಚಾನಲ್ ಇಂದ ಒಂದು ಫೋನ್ ಬಂತು. ಮೌಲಾ ಶರೀಫ್ ಹೌದು, ನಾನು ಮೌಲಾ ಶರೀಫ್. ನಿಮ್ಮ ಸಮುದಾಯದ ನಾಯಕರು, ಅಲ್ಪಸಂಖ್ಯಾತರ ಡಾಮಿನೇಟ್ ಲೀಡರು, ಈ ದೇಶ ಕಂಡ ಅಪ್ರತಿಮ ರಾಜಕಾರಣಿ ಎಲ್ಲ ಹೇಳಿದ್ರು. ಅವರು ಇವತ್ತು ದೈವಾಧೀನರಾಗಿದ್ದಾರೆ. ಇದರ ಬಗ್ಗೆ ನೀವು ಏನು ಹೇಳ್ತೀರಿ ಅಂತ ಬಹಳ ಸಂತೋಷ ಆಗ್ತಾ ಇದೆ. 15 ವರ್ಷಗಳ ಹಿಂದೆ ಸತ್ಯದ ನಮ್ಮಂತ ಯುವಕರೆಲ್ಲ ಅಸೆಂಬ್ಲಿನಲ್ಲಿ ಇರ್ತಾ ಇದ್ವಿ, ಒಳ್ಳೇದಾಯ್ತು ಅಂತ ಹೇಳಿದ್ರು. ನನ್ಗೆ ಹೇಗೆ ನಿರ್ಣಪ ಎಮ್ಮೆಲ್ಲ ಫೋನ್ ಮಾಡಿದ್ರು, ಕೈ ಪೂಜೆ ಮೈಸಾಮಲ್ಲ ಚೆನ್ನಾಗಿದ್ದಲ್ಲ. ನಾನು ಹೋಗ್ಬಿಟ್ಟು ಎಮ್ಮೆಲ್ಟಿಗೆ ಕೇಳೋದಪ್ಪ, ನಾನು ಮುಂದೆ ಎಲ್ಲೋ ಒಂದು ಆಫೀಸ್ ಫೋನ್ ಮಾಡಿಬಿಟ್ಟು ಯಾರು ಕೊಟ್ಟರು ಮೌಲಾ ಶರೀಫ್ ಕೊಡಬೇಡಿ ಅಂತ. ಪ್ರಾಬ್ಲಮ್ ಏನು ಗೊತ್ತಾ, ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಗೆಲ್ಲಬೇಕು. ನಾವು ಅದೇ ಕಾಯ್ತಾ ಇದ್ವಿ. ಪಾಪ ಅವ್ರ ಮೊಮ್ಮಗನ ಕಂಟೆಸ್ಟ್ ಮಾಡಿಸಿದ್ರು, 3 ಕೋಟಿ ಖರ್ಚು ಮಾಡಿಬಿಟ್ಟು ಸೋಲ್ಬೇಕಲ್ಲ. ನಾವು ಬ್ಯಾರಕ್ ಬಿಡ್ತೀವಿ ಅಲ್ಲ. ಸೊ ಇದೆಲ್ಲ ಕಾನೂನು ಸಮಾಜದಲ್ಲಿ ಏನು ಈ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಚೀನಾ ರಾಮವರು ಒಳ್ಳೆಯದಾಗಲಿ, ಆ ದೇವರು ಅಧ್ಯಕ್ಷರ ಆರೋಗ್ಯ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ನಮ್ಮ ಭಾರತ ದೇಶದ ಬಗ್ಗೆ ಮಾತು ಹೇಳ್ತೀವಿ. 1000 ಸಲ 48 ದೇಶ ನೋಡಿದೆ, 32 ದೇಶದ ರಾಜರ ಜೊತೆ 12 ದೇಶದ ರಾಜ, 12 ಜನರ ಬ್ರ್ಯಾಂಡ್ ಅಂಬಾಸಿಡರ್ ಜೊತೆಲಿ ಕೂತೆ. ಭಾರತ ದೇಶದಲ್ಲಿ ನಾ ಹುಟ್ಟಿರೋದಕ್ಕೆ ಗರ್ವ ಪಡಬೇಕು. ಒಂದೇ ಒಂದು ದಿನ ನನ್ನ ಭಾರತ ದೇಶದಲ್ಲಿ ಹುಟ್ಟಿರೋದಕ್ಕೆ ನಾವೆಲ್ಲರೂ ಆ ದೇವರಿಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.